ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಸಶಕ್ತ ಭಾರತಕ್ಕಾಗಿ ಸಮಾನ ಅವಕಾಶ ಬಿ.ಟಿ. ಲಲಿತಾ ನಾಯಕ್. ಸಶಕ್ತ ಭಾರತಕ್ಕಾಗಿ ಸಮಾನ ಅವಕಾಶ ಬಿ.ಟಿ. ಲಲಿತಾ ನಾಯಕ್. ಕೆಂಗೇರಿ ಉಪನಗರದ ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡೀಸ್ನ ಕಾಲೇಜಿನಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮದ ಆಯೋಜನೆ ಆಗಿತ್ತು. ಸಶಕ್ತ ಭಾರತಕ್ಕಾಗಿ ಸಮಾನ ಅವಕಾಶಗಳು ಅಂತಕ್ಕಂಥ ವಿಷಯದಡಿಯೊಳಗೆ ಅಂತರ್ ಕಾಲೇಜು ಯುವ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಸಮಾವೇಶದೊಳಗೆ ಆಶುಭಾಷಣ ಸ್ಪರ್ಧೆಗಳಿತ್ತು, ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು. ನಂತರ ನಡೆದಂತಹ ಸಮಾವೇಶದೊಳಗೆ ಖ್ಯಾತ ಸಾಹಿತಿ ಮಾಜಿ ಮಂತ್ರಿ ಬಿ.ಟಿ. ಲಲಿತಾ ನಾಯಕ್ ಭಾಷಣವನ್ನು ಮಾಡಿ ಅಲ್ಲಿಯ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ಕೂಡ ನಡೆಸಿದರು. ಸಶಕ್ತ ಭಾರತಕ್ಕೆ ಸಮಾನ ಅವಕಾಶಗಳು ಏನಿದೆ, ಯುವಕರ ಪಾತ್ರಗಳೇನು, ನಮ್ಮ ಪಾತ್ರಗಳೇನು, ಭಾರತದ ಸಮಾನತೆಗೆ ನಾವೆಲ್ಲರೂ ಹೇಗೆ ಹೋರಾಡಬೇಕು ಅಥವಾ ಹೇಗಿರಬೇಕು ಎನ್ನುವ ಕುರಿತಂತೆ ಸಾಕಷ್ಟು ವಿಷಯಗಳನ್ನು ಮಂಡಿಸಿದ್ರು. ಚರ್ಚೆಯೂ ಕೂಡ ಆಯಿತು. ಇದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಪ್ರಜ್ಞೆ ಬಂಡಾಯಿತು. ಅದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ, ತಾಜ್ ಮಹಲ್ ಅನ್ನ ನೋಡಿ ನೋಡಿ ನಾವೆಲ್ಲ ಖುಷಿ ಪಡ್ತೀವಿ, ಅಥವಾ ಇನ್ಯಾವುದೋ ಒಂದು ಬಹಳ ದೊಡ್ಡ ಕಟ್ಟಡವನ್ನು ಅಥವಾ ಇನ್ನೇನನ್ನು ನೋಡಿ ಸಂತೋಷ ಪಡ್ತೀವಿ. ಆದ್ರೆ ಅದನ್ನು ಕಟ್ಟಿದ ಕೈಗಳು, ಅದನ್ನ ನಿರ್ಮಾಣ ಮಾಡಿದಂಥ ಅಂದಿನ ಆ ಕಾರ್ಮಿಕ ವರ್ಗ ಅವ್ರು ಯಾವ ರೀತಿ ಇದ್ದಿರ್ಬೋದು, ಯಾವ ರೀತಿ ಕೆಲಸ ಮಾಡಿರ್ಬೋದು ಅನ್ನೋದನ್ನ ಚಿಂತನೆ ಮಾಡುವಂಥದ್ದೇ ಬಂಡಾಯ ಸಾಹಿತ್ಯ. ಏನು ಮೇಲೆ ಮೇಲೆ ಅಷ್ಟೇ ಹೂವು ಎಲೆಗಳನ್ನ ನಾವು ನೋಡ್ತಾ ಇರ್ತೀವಿ, ಅದು ಎಷ್ಟು ನಳನಳಿಸ್ತಾ ಇದೆ ಅಂತ ಖುಷಿ ಪಡ್ತೀವಿ. ಆದ್ರೆ ಅದಕ್ಕೊಂದು ಬೇರಿದೆ. ಯಾವತ್ತೂ ಆ ಬೇರು ಸತ್ತೋಗತ್ತೋ ಮೇಲಿನ ಆ ಮರ ಗಿಡ ಹೂ ಏನು ಉಳಿಯಲ್ಲ. ಆದ್ರಿಂದಲೇ ಆ ಬೇರು ಅನ್ನುವಂಥದ್ದು ಇದೆಯಲ್ಲ, ಆ ಬೇರೆ ನಮ್ಮ ಶಕ್ತಿ, ನಮ್ಮ ಜ್ಞಾನ ಶಕ್ತಿ ಆಗಿರ್ಬೋದು, ಅಥವಾ ನಮ್ಮ ಚಿಂತನಾ ಶಕ್ತಿ ಆಗಿರ್ಬೋದು, ಮತ್ತು ಶಿಕ್ಷಣದ ಸಾಮರ್ಥ್ಯ, ನಾವು ಯಾವ ರೀತಿಯ ಶಿಕ್ಷಣ ಪಡಿತೀವಿ ಅನ್ನುವಂಥದ್ದು, ಮತ್ತು ಅದನ್ನು ಯಾವ ರೀತಿಯಿಂದ ನಾವು ಅದನ್ನ ಈ ಸಮಾಜಕ್ಕೆ ನಮ್ಮ ಋಣವನ್ನ ತೀರಿಸಬೇಕು ಅನ್ನುವಂಥದ್ದು, ಇದನ್ನ ನಾವು ಆಲೋಚನೆ ಮಾಡುವಂಥ ಸಮಾವೇಶ ಇದೆ. ರಾಜಕೀಯ ಬಂಡಾಯದಲ್ಲಿ ಒಂದು ಮಾತಿದೆ, ರಾಜಕೀಯ ಅನ್ನುವಂಥದ್ದು ಇವತ್ತು ಬಹಳ ಬಹಳ ಮುಖ್ಯವಾಗಿದೆ. ಇದನ್ನ ನಾವು ಅಸ್ಪೃಶ್ಯ ವಸ್ತುವೇನೋ ಅಂತ ನೋಡೋ ಹಾಗಿಲ್ಲ. ಯಾಕೆಂದ್ರೆ ಒಂದು ಕಾಲ ಇತ್ತು, ರಾಜರ ಕಾಲ, ರಾಜ ಮಹಾರಾಜರಿದ್ರು. ಅವ್ರು ಎಂದೂ ಕೂಡ ಸುಖವನ್ನು ಅನುಭವಿಸ್ಲಿಲ್ಲ. ಯಾಕೆಂತಂದ್ರೆ ಅವ್ರು ಮುಳ್ಳಿನ ಹಾಸಿಗೆ ಮೇಲೆ ಇರ್ತಾ ಇದ್ರು. ಯಾವತ್ತು ಯಾವ ಕಡೆಯಿಂದ ಯಾರು ಬಂದು ಏನ್ ಮಾಡ್ತಾರೋ, ಯಾವಾಗ ಗುತ್ತಿಗೆ ಹಾಕ್ತಾರೋ, ಈ ಬಂದು ಇದನ್ನ ಉಳಿಸ್ಕೋಬೇಕು ಅನ್ನೋವಂಥ ಚಿಂತೆಯಲ್ಲೇ ಅವರು ಕಾಲ ಕಳೀತಿದ್ರು. ಬಡ ಜನರ ಬಗ್ಗೆ ಗಮನಿಸಿದ ಬಹಳ ಕಡಿಮೆ. ಅದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಬಹುಶಃ ಎಲ್ಲಾ ರಾಜ ಮಹಾರಾಜರುಗಳಲ್ಲಿ ಅವರನ್ನ ರಾಜಶ್ರೀ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅವರು ಈ ನೆಲದ ಮೇಲೆ ನಿಂತು ಈ ನೆಲದ ಜನಗಳನ್ನ ನೋಡಿದ್ರು. ರಾಜ ಮಹಾರಾಜರುಗಳು ಆಕಾಶದತ್ತ ನೋಡೋದು, ಆಕಾಶದತ್ತಾನೆ ನೋಡಿ ಅವರಲ್ಲೇ ಹಾಗೆ ಮಣ್ಣಾದ್ರು. ಆದ್ರೆ ಈ ನೆಲದ ಜನಗಳ ಎಲ್ಲಾ ರೀತಿಯ ನೋವು ನಲಿವುಗಳನ್ನು, ಯಾವ ರೀತಿಯಿಂದ ಬದುಕಿದೆ ಅನ್ನೋದನ್ನ, ಆ ಬದುಕಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಸಮರ್ಥರಾದರು. ಅದಕ್ಕೆ ಬಹಳಷ್ಟು ಕೆಲಸ ಮಾಡಿದ್ರು. ಇವತ್ತು ಕೂಡ ಅವರನ್ನ ನಾವು ಯಾಕೆ ನೆನೆಸ್ಕೊಳ್ತೀವಿ ಅಂದ್ರೆ, ಒಬ್ಬ ರಾಜ ಅಂದ್ರೆ ಪ್ರತಿನಿಧಿ, ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು, ಹೇಗೆ ಜನಗಳಿಗೆ ಉಪಯುಕ್ತವಾದಂಥದ್ದನ್ನೇ ಕೊಡಬೇಕು ಅನ್ನುವಂಥದ್ದಕ್ಕೆ ಅವರು ಮಾದರಿಯಾದರು. ಅದೇ ರೀತಿಯಲ್ಲಿ ಇವತ್ತು ಪ್ರತಿಯೊಬ್ಬ ಪ್ರಜೆಯೂ ಕೂಡ ರಾಜ ಅಂದ್ರೆ ಅವನಿಗೆ ಹೆಚ್ಚು ಹೊಣೆಗಾರಿಕೆ ಇದೆ. ಈ ಪ್ರಜೆಗಳು ಸ್ವಾತಂತ್ರ್ಯವನ್ನ ಪಡೆದ ನಂತರ ನಾವು ಬಹಳ ಖುಷಿಯಿಂದ ಇರ್ತೀವಿ, ನಾವು ಏನೋ ಸಾಧಿಸ್ಬಿಟ್ಟಿದೀವಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಹೆಗಲ ಮೇಲೆ ಎಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ಎಂಥ ದೇಶವನ್ನ ನಾವು ಕಟ್ಟಬೇಕು, ಯಾವ ದಿಕ್ಕಿನಲ್ಲಿ ಈ ದೇಶ ನಡೀತಾ ಇದೆ, ಅದು ಸರಿ ಇದೆಯಾ ಅಥವಾ ಇಲ್ವಾ, ಅದನ್ನ ಗ್ರಹಿಸುವಂತ ಒಂದು ಶಕ್ತಿ ನಮ್ಮಲ್ಲಿ ಬಂದಾಗ ನಾವು ಈ ರಾಜ್ಯವನ್ನ, ಈ ದೇಶವನ್ನ ಒಂದು ಸುಭಿಕ್ಷವಾದಂತಹ ದೇಶ ಮಾಡೋದ್ರಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಅಂತ ಒಂದು ಪಾಲ್ಗೊಳ್ಳುವಿಕೆಯ ಕೆಲಸ ಆಗ್ತದೆ. ಅಲ್ಲದೆ ಇದ್ರೆ ನಾವು ಒಂದು ಪಶುವಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಇಲ್ಲ ಅನ್ನೋ ರೀತಿಯಲ್ಲಿ ಬದುಕಿ ಒಂದಿನ ಹೋಗ್ಬಿಡ್ತೀವಿ. ಆದ್ರೆ ಈ ಒಂದು ಮನುಷ್ಯ ಜನ್ಮ ಸಾರ್ಥಕವಾಗಬೇಕು ಅನ್ನೋದಾದ್ರೆ ನಾವು ಇರುವಂತಹ ಸಂದರ್ಭದಲ್ಲಿ ನಾವೇನಿದೀವೋ ಈ ಸಂದರ್ಭದಲ್ಲಿಯೇ ನಾವು ಏನಿದೀವಿ ಅನ್ನೋದನ್ನ ವಿಚಾರ ಮಾಡ್ಬೇಕು ಹೊರತು ಮುಂದೆ ಅಥವಾ ಹಿಂದಿಂದು ಯಾರೋ ಹೇಳಿದಂಥದ್ದನ್ನ ಹೆಚ್ಚೆಚ್ಚು ಗಮನಿಸಕ್ಕೆ ಹೋಗ್ಬಾರ್ದು ಅನ್ನೋದನ್ನ ಬುದ್ಧ ಹೇಳ್ತಾನೆ. ಆ ಬುದ್ಧ ತತ್ವ ಏನಪ್ಪ, ಬುದ್ಧ ಪ್ರಜ್ಞೆ ಅಂದ್ರೆ ಅಷ್ಟೇನೆ, ನೀನು ಏನೆಲ್ಲ ನಂಬಿಕೆಗಳಿದ್ದಾವೆ, ಆ ನಂಬಿಕೆಗಳು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಅದು ಬಿಡು. ನಿನ್ನದೇ ಆದಂತ ಜ್ಞಾನ ಇದೆಯಲ್ಲ, ಅದನ್ನ ಬಳಸ್ಕೊಂಡು
ನೀನು ಈ ದೇಶ ಕಟ್ಟುವ ಕೆಲಸ ಮಾಡು ಅನ್ನುವಂಥದ್ದೇ ಬುದ್ಧತ್ವ. ಯಾಕೆಂದ್ರೆ ಬುದ್ಧ ಯಾವತ್ತೂ ಕೂಡ ದೇವಾಲಯಗಳನ್ನ ಕಟ್ರಿ ನೀವು ಅಂತ ಹೇಳಿಲ್ಲ, ದೇವರನ್ನ ನಂಬಾರ್ದು ಅಂತಲೂ ಹೇಳಿಲ್ಲ, ನಂಬ್ರಿ ಅಂತಲೂ ಹೇಳಿಲ್ಲ. ಅವ್ರು ಹೇಳಿದ್ದಿಷ್ಟೇ, ನಿನ್ನ ಸ್ವಂತ ಸಾಮರ್ಥ್ಯದ ಮೇಲೆ ನೀನು ಬದುಕು. ಒಬ್ಬ ಕವಿ ಹೇಳ್ತಾನೆ, ನಿನ್ನ ಎಲ್ಲವನ್ನು ಕೊಟ್ಟಿರುವೆ, ಏನು ಬೇಡದಿಲ್ಲ. ಅಂದ್ರೆ ನೀನು ನನಗೆ ವಿಚಾರ ಮಾಡೋದಕ್ಕೆ ಶಕ್ತಿ ಕೊಟ್ಟಿದೀಯಾ, ಅಂಗಾಂಗಗಳು ಕೊಟ್ಟಿದೀಯಾ, ಈ ಭೂಮಿಯ ಮೇಲೆ ಇರುವಂತಹ ನೀರು ಏನು ಪಂಚಭೂತಗಳಿದ್ದಾವೆ ಅದನ್ನ ನಾನು ತಗೊಳ್ಳುವಂತ ಒಂದು ಯೋಗ್ಯತೆಯನ್ನ ಕೊಟ್ಟಿದೀಯಾ, ಶಿಕ್ಷಣವನ್ನ ಪಡಿಬಹುದು, ನಾನು ಏನೆಲ್ಲವನ್ನ ಮಾಡೋದಕ್ಕೆ ನನ್ನ ಮುಂದೆ ಸಾಕಷ್ಟು ಒಂದು ದೊಡ್ಡ ಶಾಂತಿಯ ಉದ್ಯಾನ ತೋಟನೇ ಇದೆ. ಆ ತೋಟದಲ್ಲಿ ನೀನು ಏನ್ ಬೇಕೋ ಅದನ್ನ ಬಿಡಿಸ್ಕೊಳ್ಳುವಂತ ಶಕ್ತಿ ನಿನಗೆ ಬರ್ಬೇಕು. ಅದು ಬಿಟ್ಟು ಇನ್ಯಾವುದೋ ಒಂದು ತಪಸ್ ಮಾಡ್ಕೊಂಡು ಇನ್ಯಾವುದೋ ಒಂದು ನಾವು ಸ್ಮರಣೆ ಮಾಡ್ಕೊಂಡು ಕೂತ್ರೆ ಅದರಿಂದ ಏನೂ ಕೂಡ ನಾವು ಸಾಧಿಸಕ್ ಆಗೋದಿಲ್ಲ ಅನ್ನುವಂಥ ಮಾತನ್ನ ಹೆಚ್ಚು ಹೇಳ್ತಾರೆ. ಆದ್ರಿಂದ ಇವತ್ತು ರಾಜಕಾರಣ ಅನ್ನುವಂಥದ್ದು ಪ್ರತಿಯೊಬ್ಬನ ಹೆಗಲ ಮೇಲೆ ಇರುವಂತ ಒಂದು ಹೊಣೆ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, ಈ ದೇಶದಲ್ಲಿ ಶಿಕ್ಷಣ ಬೇಕು. ಅದಕ್ಕೆ ನಮಗೆ ಉತ್ತಮ ಉದಾಹರಣೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಒಂದ್ ವೇಳೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಪಡೆಯದೇ ಇದ್ದಿದ್ರೆ ಅವರಿಷ್ಟು ದೊಡ್ಡವರಾಗಕ್ಕಾಗ್ತಿರ್ಲಿಲ್ಲ. ಅದು ಎಂಥ ಸಂದರ್ಭ, ಅತ್ಯಂತ ನೋವಿನ ಸಂದರ್ಭ. ನಿಮಿಷಕ್ಕೂ ಅವ್ರು ಏನಾದ್ರೂ ಒಂದು ಕಡತ ಮುಟ್ಟಬೇಕಾದ್ರೆ ಅವ್ರದ್ದು ಅದನ್ನ ಕೆಲಸ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇತ್ತು, ಬುದ್ಧಿಶಕ್ತಿ ಇತ್ತು, ಆದ್ರೆ ಅದನ್ನು ಮುಟ್ಟಬಾರ್ದು. ಕೈಗೆ ಅವರು ಬಟ್ಟೆ ಕಟ್ಕೊಳ್ತಾರೆ, ಮೈಲಿಗೆ ಆಗುತ್ತೆ, ಅವ್ರ ಕೈ ಟಚ್ ಆದ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಡದಾಳ್ ಮಂಜಪ್ಪ ಅವರ ಸಮಾಜ ಸೇವೆ ರಾಷ್ಟ್ರ ಸೇವೆ ಉದಾಹರಣೆಗಳನ್ನು ನೀಡುತ್ತಾ ಕೆ ಕೃಷ್ಣಸ್ವಾಮಿ ಅವರು ಮಾತನಾಡಿದರು. ಕಡದಾಳ್ ಮಂಜಪ್ಪನವ್ರ ಹೆಸರು ಕೇಳಿದ್ದೀರಾ? ಯಾರಾದ್ರೂ ಕೇಳಿದ್ದೀರಾ ಅವ್ರ ಹೆಸರು? ವಿದ್ಯಾರ್ಥಿಗಳೆಲ್ಲ ನೋಡಿ, ಅವರು ಈಗ ಕುವೆಂಪು ಅವರು ಹೇಗೋ ಹಾಗೆ ಅವರು ಮಧ್ಯೆ ಇವರು ಏನು ಚೇಂಜ್ ಆಗ್ತಾರೆ CMಗಳು, ಮುಖ್ಯಮಂತ್ರಿಗಳು. ಆ ಟೈಮ್ನಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಮುಖ್ಯಮಂತ್ರಿಗಳಾಗಿ ಏನ್ ಸಾಧಿಸಿದ್ರು ಅಂತ ಕೇಳ್ತೀರಾ? ಯಾರು ಕೇಳಕ್ಕಾಗುದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ನಿಮಗೆ ಅವರ ಸಾಧನೆ ಬಹಳ ಮಹತ್ವದ. ಒಮ್ಮೆ ಒಂದೇ ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ ನಿಮಗೆ. ಕೇರಳದಿಂದ ಒಬ್ಬರು ನ್ಯಾಯವಾದಿಗಳು ಬೆಂಗಳೂರಿಗೆ ಬಂದಿರ್ತಾರೆ. ಯಾವುದೋ ಒಂದು ಇಶ್ಯೂ ಆಗತ್ತೆ, ಅದು ದೊಡ್ಡ ವಿಕೋಪಕ್ಕೆ ಹೋಗುತ್ತೆ. ಆ ಲಾಯರ್ನ ಕೊಲೆ ಮಾಡಿ ತಗೊಂಡೋಗಿ ಕೊಯಮತ್ತೂರು ರೈಲ್ವೆ ಟ್ರ್ಯಾಕ್ ಅಲ್ಲಿ ಹಾಕಿ ಬರ್ತಾರೆ. ಅದನ್ನು ಮಾಡಿಸಿದವ್ರು ಯಾರು ಅಂತ ಸರ್ಕಾರಕ್ಕೂ ಗೊತ್ತು, ಆವತ್ತಿನ ದಿವಸ ಆ ಕೇಸ್ ನಡೆಸಿದಂತ ಒಬ್ಬ ಜಡ್ಜ್ಗೂ ಗೊತ್ತು. ವಿತ್ ಆಲ್ ದಟ್ ಇಟ್ ವೆಂಟ್ ಅಗೇನ್ಸ್ಟ್ ದಟ್ ಫೆಲೋ ಓನ್ಲಿ. ಯಾರು 1, 2, 3 ಅಂತ ಅಕ್ಯೂಸ್ಡ್, ತಪ್ಪಿತಸ್ಥ ಇವನೇ ಅಂತ ಮಾಡ್ತಾರೆ, ಯಾರನ್ನೋ ಒಬ್ಬರನ್ನ ಕರ್ಕೊಬಂದು ನಿಲ್ಲಿಸ್ತಾರೆ, ಅವ್ರನ್ನೆಲ್ಲ ಬಿಡುಗಡೆ ಮಾಡ್ತಾರೆ. ಇದರಲ್ಲಿ ಯಾರ್ದು ನಷ್ಟ ಆಗಿತ್ತು? ಸತ್ತೋನ್ ಕೆಟ್ಟ ಅಷ್ಟೇ. ಇದು ಯಾಕಪ್ಪ ಇದನ್ನ ಕೊಟ್ಟೆ ಅಂತ ಅಂದ್ರೆ, ಈ ಒಂದು ಉದಾಹರಣೆ. ಅವತ್ತಿನ ದಿವಸ ಈ ನಮ್ಮ ವಕೀಲರೆಲ್ಲನೂ ಏನ್ ಮಾಡ್ತಾರೆ, ಬಿಕಾಸ್ ಐ ಆಮ್ ಅನ್ ಅಡ್ವೊಕೇಟ್, ಐ ನೋ ಎವ್ರಿಥಿಂಗ್, ಎಲ್ಲ ಸ್ಟ್ರೈಕ್ ಮಾಡ್ತಾರೆ. ಅವ್ರಿಗೆ ಕೊಲೆ ಆಗಿರೋದು ಒಬ್ಬ ಅಡ್ವೊಕೇಟ್, ಅವ್ರ ಬಗ್ಗೆ ನಮ್ಗೆ ಕಾಳಜಿ ಇದೆ, ಇಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಕೋರ್ಟ್, ನ್ಯಾಯಾಲಯಗಳನ್ನ ಬಾಯ್ಕಾಟ್ ಮಾಡಲಿಕ್ಕೆ ಎಲ್ಲ ಬರ್ತಾರೆ. ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಜಯರಾಮ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಕಾಲೇಜಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳ ಆಯೋಜನೆಗಳನ್ನು ಏಕೆ ಮಾಡ್ತಾ ಇದ್ದೇವೆ ಎನ್ನುವಂಥ ವಿವರಗಳನ್ನು ಕೊಟ್ಟರು. Seshadri Academy of Business Studies, it's a sister concern branch of Seshadri Educational Trust. Seshadri Educational Trust is a public trust running 35 institutions and more than 25,000 students from kindergarten to PhD. They are studying, and 1,500 employees are working
Here, the very important note you need to be remember, ಎಲ್ಲರೂ ಕೂಡ ನಾವು ಜ್ಞಾಪಕ ಇಟ್ಕೋಬೇಕು, ಆ ಒಂದು ಸಂಸ್ಥೆಗಳನ್ನ ಒಂದು ಸೊಸೈಟಿಗೋಸ್ಕರ, ಪಬ್ಲಿಕ್ಗೋಸ್ಕರ ನಾವು ನಡೆಸ್ತಾ ಇರೋದನ್ನ ಸಾಕ್ಷಿಯಾಗಿದ್ದೀವಿ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಅದನ್ನ ಜ್ಞಾಪಿಸ್ಕೋಬೇಕು. ಯಾಕೆಂತಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಕ್ಲಾಸ್ ಅಲ್ಲ, ಮಾಸ್. ಅಂದ್ರೆ ಫ್ರಮ್ 35% to 95, 100% ಬಂದಿರೋರ್ಗೂ ಕೂಡ ಎಲ್ಲ ಕಡೆ ಸೀಟುಗಳು ಸಿಗುತ್ತೆ. ಸೊ ಇಲ್ಲಿ ಸುಮಾರು ಜನ ಪ್ರತಿಭಾವಂತರು ಈ ಕಾಲೇಜುಗಳಿಂದ ಓದಿ ಒಳ್ಳೆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ನಮ್ಮ ಉದ್ದೇಶ ಜಸ್ಟ್ ಒಂದು ಗ್ರಾಜುಯೇಷನ್ ಸರ್ಟಿಫಿಕೇಟ್ ಕೊಟ್ಟು ನಿಮ್ಮನ್ನ ಸೊಸೈಟಿಗೆ ಯಾವುದಾದ್ರೂ ಒಂದು ಜಾಬ್ ಅನ್ನ ಹುಡ್ಕೊಂಡು ಹೋಗಿ ಅಂತ ಹೇಳೋ ಮುಖಾಂತರ ನಾವು ಕಾಲೇಜುಗಳನ್ನ ನಡೆಸ್ತಾ ಇಲ್ಲ. ಒಂದು ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಬೇಕಾಗಿರುವ ಒಂದು ಉನ್ನತವಾದ ಪ್ರಜೆಗಳನ್ನ ನಾವು ಏನ್ ವ್ಯಾಲ್ಯೂ ಸಿಸ್ಟಮ್ ಇಟ್ಕೊಂಡಿರ್ಬೇಕು, ನಿಮ್ಮ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಜೊತೆಗೆ ನಮ್ಮ ಜವಾಬ್ದಾರಿ ಏನು ಈ ಒಂದು ದೇಶದಲ್ಲಿ, ಪ್ರಪಂಚದಲ್ಲಿ, ನಮ್ಮ ಕೆಲಸವನ್ನ ಹುಡುಕೊಳ್ಳೋದ್ರ ಜೊತೆಗೆ ನಮ್ಮ ನೆಸೆಸಿಟಿನ, ನಮ್ಮ ಜೀವನಕ್ಕೆ ಬೇಕಾಗಿರೋದನ್ನ ಅರ್ನ್ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಕರ್ತವ್ಯ ಏನು, ಈ ದೇಶ ಕಟ್ಟುವ ಕರ್ತವ್ಯ ಏನು, ಈ ಪ್ರಪಂಚಕ್ಕೆ ನಾವು ಏನ್ ಕೊಡುಗೆ ಕೊಡಬಲ್ವಿ ಅನ್ನೋ ಒಂದು ಶಕ್ತಿಯನ್ನ, ಅನ್ನೋ ಒಂದು ಮಾಹಿತಿಯನ್ನ, ಅನ್ನೋ ಒಂದು ನಾಲೆಡ್ಜ್ ಅನ್ನ ನಾವು ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಹೇಳ್ಕೊಡ್ಬೇಕಾಗುತ್ತೆ. ಇವತ್ತಿನ ಒಂದು ಮಾಡರ್ನ್ ಸೊಸೈಟಿಯಲ್ಲಿ ನಾವು ಸ್ಕೂಲ್ಸ್ ಅಂಡ್ ಕಾಲೇಜಸ್ ಜಸ್ಟ್ ರ್ಯಾಂಕ್ಸ್, ಮಾರ್ಕ್ಸ್ ಮತ್ತೆ ಸರ್ಟಿಫಿಕೇಟ್ಸ್ ನ ಕೊಟ್ಟು ಕಳಿಸೋ ಒಂದು ಇನ್ಸ್ಟಿಟ್ಯೂಷನ್ ಆಗಿ ನಾವು ನೋಡ್ತಾ ಇದ್ದೀವಿ. ನಾವು ದೇಶ ಅಂದ್ರೆ ಈಗ ಇಲ್ಲಿ ಶೇಷಾದ್ರಿ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡೀಸ್ ವಿತ್ in coordination of we are organizing ಅಂತರ ಕಾಲೇಜ್ ಯುವ ಸಮಾವೇಶ ಸಶಕ್ತ ಭಾರತಕ್ಕಾಗಿ ಸಮಾನ ಅವಕಾಶಗಳು. ಅಂದ್ರೆ ಟು ಹ್ಯಾವ್ ವೆಲ್ ಡೆವಲಪ್ಡ್ ಇಂಡಿಯಾ ಅಂದ್ರೆ ನಾವು ಅಂದ್ಕೊಳ್ತೀವಿ, ನಾವು ಭಾರತ ದೇಶ ಅಂತ ಅಂದ್ಕೊಳ್ತೀವಿ, ಅಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿ ಎಲ್ಲ ಏನೇನ್ ಫೆಸಿಲಿಟೀಸ್ ಇದೆಯೋ, ಸರ್ವಿಸಸ್ ಇದೆಯೋ ಅದು ಮಾತ್ರ ಅಂತ ನಾವು ಅನ್ಕೊಳ್ತೀವಿ. ಅದು ತಪ್ಪು ಮಾಹಿತಿ. ಸಶಕ್ತ ಭಾರತ ಅಂತಂದ್ರೆ ಸಶಕ್ತವಾದ ಪ್ರಜೆಗಳು ಅಂತ ಅರ್ಥ. ನಾವು ಆ ದೇಶದಲ್ಲಿರುವ ಯಾವುದೇ ದೇಶ ತಗೊಂಡ್ರು ಕೂಡ ಆ ದೇಶದಲ್ಲಿರುವ ಸಶಕ್ತ ಪ್ರಜೆಗಳು ಅಂತ ಅರ್ಥ. ಅಂದ್ರೆ ಇಲ್ಲಿ ಶಕ್ತಿ ಒಂದಿದ್ರೆ ಸಾಕ, ನಾಲೆಡ್ಜ್ ಒಂದಿದ್ರೆ ಸಾಕ, ದೇಶ ಕಟ್ಟುವ ಮನೋಭಾವ ಬೇಡವಾ? ಕಾರ್ಯಕ್ರಮ ಸಂಯೋಜಕರಾಗಿರ್ತಾರೆ ಡಾಕ್ಟರ್ ಪೂರ್ಣಿಮಾ ಅವರು ಸ್ವಾಗತಿಸಿದರು. IQAC ಸಂಚಾಲಕರಾಗಿರ್ತಾರೆ ಡಾಕ್ಟರ್ ರೂಪಶ್ರೀ ವಂದನಾರ್ಪಣೆಯನ್ನು ಮಾಡಿದರು. ವಿಶೇಷ ಅಂತಂದರೆ ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಲಿಖಿತ್ ಎನ್ ಆಶುಭಾಷಣ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿದರು. ಇದೊಂದು ರೀತಿಯೊಳಗೆ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ತಾವು ಓದಿದ ಕಾಲೇಜಿನೊಳಗೇ ಒಂದು ತೀರ್ಪುಗಾರರಾಗಿ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆಯೇ ಈ ಸ್ಪರ್ಧೆಯೊಳಗೆ ಏನು ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ರು, ಅದರೊಳಗೆ ಶೇಷಾದ್ರಿಪುರಂ ಕಾನೂನು ಕಾಲೇಜಿನ ಲಾವಣ್ಯ ಪ್ರಥಮ ಬಹುಮಾನ ಪಡೆದರೆ, ಕನಕಪುರ ರೂರಲ್ ಕಾಲೇಜಿನ ಆದರ್ಶ ದ್ವಿತೀಯ ಬಹುಮಾನವನ್ನು ಗಳಿಸಿದರು. SABS ಕಾಲೇಜಿನ ಲಿಖಿತಾ ಎಸ್ ತೃತೀಯ ಬಹುಮಾನವನ್ನು ಪಡೆದರು. 3 ಜನ ಸಮಾಧಾನಕರವಾದ ಬಹುಮಾನವನ್ನು ಕೆಂಗೇರಿ ಪ್ರಥಮ ದರ್ಜೆ ಕಾಲೇಜಿನ DV ಶ್ರೀನಿವಾಸ್, ಬಿಷಪ್ ಕಾಟನ್ ಕಾಲೇಜಿನ ಆಯೇಷಾ ಸಿದ್ದಿಕಿ, SBS ಕಾಲೇಜಿನ ಪವಿತ್ರ ಡಿ ಅವರು ಸಮಾಧಾನಕರ ಬಹುಮಾನವನ್ನು ಪಡೆದುಕೊಂಡರು. ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಂಥದ್ದು. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜಾಗೃತಿ, ಸಮಾನ ಅವಕಾಶಗಳ ಮಹತ್ವವನ್ನು ಕುರಿತು ಅರಿವು ಮೂಡಿಸ್ತಕ್ಕಂಥ ವಿಶಿಷ್ಟ ಕಾರ್ಯಕ್ರಮ ಇದಾಗಿತ್ತು. ಕಾರ್ಯಕ್ರಮದ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ. ಸಂವಾದದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೆ ಧನ್ಯವಾದಗಳು. ಇದೀಗ ಸನ್ಮಾನ ಕಾರ್ಯಕ್ರಮ, ಗಣ್ಯಮಾನ್ಯ ಅತಿಥಿಗಳಿಗೆ ರಾಜಕೀಯದಲ್ಲಿ ಇಳಿಬೇಕಾ, ರಾಜಕೀಯಕ್ಕೆ ಹತ್ತಬೇಕಾ? ಹಂಗಾದ್ರೆ ರಾಜಕೀಯಕ್ಕೆ ಇಳಿಯೋದಾದ್ರೆ ಅದು ಆ ಮಟ್ಟದಲ್ಲಿ ಇದೆಯಾ? ಹತ್ತಬಾರ್ದು. ಯಾಕೆಂದ್ರೆ
ಅದು ರಾಜಕೀಯ ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ನೀವು ಮೇಲೆ ಹತ್ತಿರ ಮೇಲೆ ಹೋಗ್ತೀರಿ, ಇಳಿದಾಗ ಒಳಗಡೆ ಏನೇನಿದಾವೆ ಅಂದರೆ ನಿಮಗೆ ಮುತ್ತು ರತ್ನ ಬಂಗಾರಗಳು ಸಿಗ್ಬೋದು, ಬಹಳಷ್ಟು ದೊಡ್ಡ ತಿಮಿಂಗಲಗಳು ಸಿಗ್ಬೋದು, ಏನೆಲ್ಲ ಸಿಗ್ಬೋದು. ಆ ಸಮುದ್ರದಲ್ಲಿ ಈಜಿ ಅಲ್ಲಿ ಏನಿದೆ ನೋಡಿ ಅನುಭವವನ್ನು ಪಡೆದು ಬರೋದಕ್ಕೆ ಸಾಧ್ಯ ಇರೋದ್ರಿಂದ ರಾಜಕೀಯ ಅನ್ನುವಂಥದ್ದು ರಾಜಕೀಯ ಬಗ್ಗೆ ನಿಮಗೆ ಹೇಗೆ ಮೋಟಿವೇಶನ್ ಸಿಕ್ತು ಅನ್ನುವಂಥದ್ದನ್ನ ದಾನ ಧರ್ಮ ಮಾಡುವಂಥದ್ದು ಮತ್ತು ನಯ ವಿನಯವಾಗಿರೋದು, ಗುರು ಹಿರಿಯರ ಜೊತೆ ಹೇಗಿರಬೇಕು, ಇವೆಲ್ಲವನ್ನ ಆ ಹಳ್ಳಿಯ ಜನ ಪಾಲಿಸ್ತಾ ಇದ್ರು. ಅದು ನನಗೆ ಮುಂದೆ ನಾನು ಯಾವ ರೀತಿ ಜೀವನ ಕಟ್ಕೋಬೇಕು ಅನ್ನೋದು ಬಹುಶಃ ಅದೇ ನನಗೆ ಪ್ರಚೋದನೆ ಆಗಿತ್ತು. ಮತ್ತೆ ನಾನು ಆದರ್ಶ ಶ್ರೀ ಎಸ್ ಕರಿಯಪ್ಪ ಕಾಲೇಜ್ ಆಫ್ ಎಜುಕೇಶನ್ ಕನಕಪುರ. ನನ್ನ ಪ್ರಶ್ನೆ ಏನು ಅಂದ್ರೆ, ಪ್ರಸ್ತುತ ವಿದ್ಯಮಾನದಲ್ಲಿ ಯುದ್ಧಗಳು ಅವಶ್ಯಕವಾ? ಯಾವುದೇ ಸಂದರ್ಭದಲ್ಲೂ ಯುದ್ಧ ಬೇಡ, ಶಾಂತಿ ಬೇಕು. ಇದು ನಮ್ಮ ಮಂತ್ರ ಆಗಬೇಕು. ಯುದ್ಧ ಅನ್ನೋದು ದೇಶಗಳ ನಡುವೆ ನಡೆಯೋ ಯುದ್ಧ ಅಲ್ಲ, ನಮ್ಮ ಮನಸ್ಸಿನಲ್ಲಿ ನಡೆಯುವಂತ ಯುದ್ಧ ಇದೆಯಲ್ಲ, ಆಂತರಿಕ ಯುದ್ಧ. ಆ ಯುದ್ಧದಿಂದ ಮುಕ್ತರಾಗಬೇಕು ನಾವು. ಫಸ್ಟ್ ಗ್ರೇಡ್ ಕಾಲೇಜಿಂದ ನನ್ನ ಪ್ರಶ್ನೆ ಬಂದ್ಬಿಟ್ಟು, ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಅಣ್ಣ ತಮ್ಮದ್ರು ಅಂತ ಗಾಂಧೀಜಿ ಹೇಳಿದ್ರಲ್ಲ ಮ್ಯಾಮ್, ಹಂಗಿರಿ ಅಂತ ಹೇಳಿದ್ರಲ್ಲ ಮ್ಯಾಮ್. ಇವಾಗ ಫಸ್ಟು ಇಂಡಿಯಾ ಮತ್ತು ಪಾಕಿಸ್ತಾನ ಬೇರೆ ಆಗೋಕ್ಕೆ ಮುಂಚೆ ಒಂದಾಗಿತ್ತು. ಆವಾಗ ಯಾವಾಗ ಇಂಡಿಪೆಂಡೆನ್ಸ್ ಆಯಿತು, ಲೈಕ್ ಫ್ರೀಡಮ್ ಸಿಕ್ತು, ಆವಾಗ ಇಟ್ಸ್ ಬ್ರೇಕ್ ಆಯ್ತಲ್ವ, ಇಂಡಿಯಾ ಸಪ್ರೇಟ್ ಪಾಕಿಸ್ತಾನ ಸಪ್ರೇಟ್ ಆಯ್ತಲ್ವ. ಆದರೆ ಈಗಲೂ ಇಂಡಿಯಾ ಪಾಕಿಸ್ತಾನ ವಿರೋಧಾತ್ಮಕವಾಗಿ ಫೈಟ್ ಅಗೇನ್ಸ್ಟ್ ಆಗಿದ್ವಲ್ಲ, ಅದೇ ಇಂಗ್ಲೆಂಡ್ ನಮ್ಮನ್ನ ರೂಲ್ ಮಾಡಿ ಅಷ್ಟು ವರ್ಷಗಳು ರೂಲ್ ಮಾಡಿ ಅವ್ರು ಹೋದ್ರು ಇಂಡಿಯಾ ಪಾಕಿಸ್ತಾನ ಯಾವಾಗಲೂ ಅದೇ ದ್ವೇಷನೇ ಕಟ್ಕೊಂಡಿದ್ದಾರೆ. ಇವಾಗ ಪಾಕಿಸ್ತಾನ from Kingeri First Grade College. My question is that our country is still a developing nation. Why do you think it's not a developed nation, and who might be the reason for it, the politicians or the citizens? And what are the ನಾನು ಶೇಷಾದ್ರಿಪುರಂ ಕಾಲೇಜಿಂದ ಬಂದಿದ್ದೀನಿ. ಮತದಾರರು ತಮ್ಮ ಹಕ್ಕುಗಳನ್ನ ಯಾವ ರೀತಿ ವಿನೋದ ಅಂತ ಶೇಷಾದ್ರಿಪುರಂ ಕಾಲೇಜಲ್ಲಿ 4th SEM BBA ಓದ್ತಿದ್ದೀನಿ. ಸೊ ನಂದು ಕ್ವೆಶನ್ ಅನ್ನೋದಕ್ಕಿಂತ ಕ್ಲಾರಿಫಿಕೇಶನ್ ಅಂತ ಹೇಳ್ಬೋದು. ನೀವೊಂದು ಎಕ್ಸಾಂಪಲ್ ಕೊಟ್ರಿ ಅಲ್ವಾ ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ, ಅವ್ರಿಗೆ ಮೋಟಿವೇಟ್ ಆಯ್ತಲ್ವಾ, ನೇಷನ್ಗೋಸ್ಕರ ನಾನು ನಿಂತ್ಕೊಂಡ್ಬಿಟ್ಟು ಒಂದು ಇನ್ಸಿಡೆಂಟ್ ಮಾಡಿದ್ರಲ್ವಾ. ಬಟ್ ಅದೇ ಸಿಚುವೇಶನ್ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ನಡೆದ್ರೆ ಎರಡೇ ಸಿನಾರಿಯೋಸ್ ಆಗುತ್ತೆ. ಒಂದು ಹೆಲ್ಪ್ ಮಾಡ್ತಾರೆ, ಇಲ್ಲಾಂದ್ರೆ ಕನ್ಸರ್ನೇ ಇಲ್ದಿರೋ ಥರ ಹೋಗ್ತಾರೆ ಜಾಸ್ತಿ. And I would like to say that the winners of the session, and it is the first prize goes to Sharanya, Sheshadripuram Law College. The epitome of equality, I stand before you to propose the vote of thanks on the occasion of the Intercollegiate Youth Conclave on Equal Opportunity for Stronger India. At the outset, extend my heartfelt gratitude to Dr. B.D. Lalita Nayak, former minister and eminent writer, for gracing this occasion as the chief guest. Despite her demanding schedule, Madam has spared her valuable time to be with us. ಸಶಕ್ತ ಭಾರತಕ್ಕಾಗಿ ಸಮಾನ ಅವಕಾಶ ಕುರಿತಂತೆ ನಡೆದಂತಹ ಸಮಾವೇಶ, ವಿಚಾರ ಸಂಕಿರಣ, ಆಶುಭಾಷಣದ ಸಂಪೂರ್ಣ ವಿವರ ನಿಮಗೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.